ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ತುಂಬ ಈಸಿಯಾಗಿ ಪಕ್ಕ ನಾಟಿ ಸ್ಟೈಲಲ್ಲಿ ಮಂಗಳೂರು ಸ್ಪೆಷಲ್ ಮೀನು ಸಾಂಬಾರು ಮಾಡಿದ್ದೀವಿ. ಅದು ಯಾವ ಮೀನು ಅಂತೀರಾ? ಪಾಂಪ್ಲೆಟ್ ಮೀನಿಂದ ತುಂಬ ಈಸಿಯಾಗಿರಿ ಈ ಥರ ಮಾಡೋದು. ನೋಡಿ, ಮುದ್ದೆ ಜೊತೆ ಅನ್ನದ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಅದು ರಾಗಿ ಮುದ್ದೆ ಜೊತೆ ಅಂತಂದ್ರೆ ಆಹಾ, ಸೂಪರಾಗಿರುತ್ತೆ. ಈ ಮಾಡುವ ವಿಧಾನ: ನಾನು ಒಂದು 2 kg ಪಾಂಪ್ಲೆಟ್ ಮೀನು ತೊಗೊಂಡಿರೋದು, ಒಂದು ಅರ್ಧ ಕಪ್ನಷ್ಟು ಟೊಮೊಟೊ, ಒಂದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣು, ಒಣಗಿರೋ ಮೆಣಸಿನ್ಕಾಯಿ ನಾನು ನೆನೆಸಿ ಹಾಕಿರ್ತೀನಿ, ಒಂದು ಕಪ್ನಷ್ಟು ಕೊಬ್ಬರಿ, ಕಾಯಿ ತುರಿ, ಒಂದು ಕಪ್ನಷ್ಟು ಕೊತ್ತಂಬರಿ, ಒಂದು ಕಪ್ನಷ್ಟು ಪುದೀನ, ಒಂದು ಹಿಡಿಯಷ್ಟು ಧನಿಯಾಕಾಳು, ಶುಂಠಿ ಬೆಳ್ಳು, ಒಂದು ಕಪ್ನಷ್ಟು ಈರುಳ್ಳಿ. ಈಗ ನೋಡಿ, ಪಲಾವ್ದೆಲೆ ತೊಗೊಂಡಿರೋದು, ಏಲಕ್ಕಿ ತೊಗೊಂಡಿಲ್ಲ, ಗಸಗಸೆ ಮತ್ತು ಚಕ್ಕೆ, ಒಂದು 2 ಟೇಬಲ್ ಸ್ಪೂನಷ್ಟು ಮೆಣಸಿನಕಾಳು. ಈಗ ನೋಡಿ, ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನು ಒಂದು ಕಬ್ಬಿಣದ ಕಡಾಯಿ ಇಟ್ಕೊಂಡು ಅದಕ್ಕೆ ಅಡುಗೆ ಎಣ್ಣೆ ಒಂದು 3-4 ಟೇಬಲ್ ಸ್ಪೂನಷ್ಟು ಹಾಕಿ ಈ ಎಲ್ಲ ಮಸಾಲೆನೂ ಹುರ್ಕೊತಾ ಇದ್ದೀನಿ. ಈ ಕಡಿಮೆ ಸಿಮ್ಮಲ್ಲಿ ಇಟ್ಬಿಟ್ಟು ಹುರಿಬೇಕು ರೀ, ಯಾಕಂದರೆ ಮಸಾಲೆ ಸೀದೋಗ್ಬಿಟ್ರೆ ಅಷ್ಟು ರುಚಿಯಾಗಿ ಬರಲ್ಲ, ಟೇಸ್ಟಿಯಾಗಿ ಬರಲ್ಲ. ನೀವು ಎಷ್ಟು ನಿಧಾನಕ್ಕೆ ಅಂದರೆ ಒಂದು 15 ನಿಮಿಷ ಬೇಯಿಸ್ಬೇಕು ರೀ. ಎಷ್ಟು ನಿಧಾನಕ್ಕೆ ಬೇಯಿಸ್ತಿರೋ ಅಷ್ಟು ರುಚಿಯಾಗಿ ಬರುತ್ತೆ. ಇನ್ನೊಂದು, ನಾನು ಒಣಗಿರೋ ಮೆಣಸಿನ್ಕಾಯಿನ ಹುರಿತಾ ಇಲ್ಲ. ಯಾಕಪ್ಪ ಅಂತಂದರೆ ಇದು ನನಗೆ ಸಾಂಬಾರು ರೆಡ್ಡಾಗಿ ಇರಬೇಕು ಮತ್ತು ಸ್ವಲ್ಪ ರುಚಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ನೀರಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿ ಹಾಕಿಬಿಟ್ಟು ಡೈರೆಕ್ಟಾಗಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತೀನಿ ರೀ. ಅಂದರೆ ನಾನು ಸ್ವಲ್ಪ ತೆರೆಯಾಗಿ ರುಬ್ಬಲ್ಲ, ನುಣ್ಣಗೆ ರುಬ್ತೀನಿ, ಯಾಕಂದರೆ ಸಾಂಬಾರು ರುಚಿಯಾಗಿ ಬರಲಿ ಅಂತೇಳಿ. ಈಗ ನೋಡಿ, ನಾನು ಗಸಗಸಿನ ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾಯಿಲ್ಲ, ನಾನು ಡೈರೆಕ್ಟಾಗಿ ಬಂದು ಜಾರಿಗೆ ಹಾಕ್ತಾಯಿದ್ದೀನಿ. ಈಗ ನೋಡಿ, ಎಲ್ಲ ನುಣ್ಣಗೆ ರುಬ್ಕೋಬೇಕು. ಈಗ ನೋಡಿ, ರುಬ್ಕೊಂಡು ಆಗಿದೆ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನು ಒಂದು 3-4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿಲ್ಲ, ಅಂದರೆ ಮಾಮೂಲು ಅಡುಗೆ ಎಣ್ಣೆ ಅಲ್ಲ, ಈಗ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ನಾನು ಮಾಡ್ತಾಯಿರೋದು ಈ ಫಿಶ್ ಸಾಂಬಾರು. ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಈಗ ನುಣ್ಣಗೆ ರುಬ್ಕೊಂಡಿರೋಂಥ ಖಾರನೂ ಹಾಕ್ತಾಯಿದ್ದೀನಿ. ಫಸ್ಟ್ ಬಂದು ಮೀನು ಹಾಕಿ ಮಾಡಲ್ಲ ಸಾಂಬಾರು, ಹುಳಿ ಮಾಡಿಬಿಟ್ಟೆ ಆಮೇಲೆ ಮಾಡೋದು, ಯಾಕಂದರೆ ಸ್ವಲ್ಪ ಬಿಗಿನರ್ಸ್ಗೆ ಆಗಲಿ ಯೂಸ್ ಆಗಲಿ ಅಂತ ಹೇಳ್ತಾಯಿದ್ದೀನಿ. ನಿಮ್ಗೆ ಗೊತ್ತಿರೋರಿಗೆ ಸಾರಿ, ಕ್ಷಮಿಸ್ಬಿಡಿ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು ರೀ. ಚೆನ್ನಾಗಿ ಕುದ್ದಾದಮೇಲೆ ಈಗ ನೋಡಿ, ನಾನು ಎರಡು ಇದೆ, ತಲೆ 2 ಬಂದಿದೆ ನೋಡಿ, ಚೆನ್ನಾಗಿ ಕುದ್ದಿದೆ ಅಂದರೆ ಎಣ್ಣೆ ಬಿಟ್ಕೊತಾ ಇದೆ. ಈಗ ನೋಡಿ, ನನ್ನ ಕಡೆ 2 ತಲೆ ಇದ್ದಾವೆ, ಮೀನಿನ ತಲೆ, ಅದನ್ನು ಹಾಕಿಬಿಟ್ಟು ಸ್ವಲ್ಪ 1 ಸೆಕೆಂಡ್ ಬೇಯಿಸಾದ್ಮೇಲೆ ಎಲ್ಲ ಫಿಶ್ನು ಕಟ್ ಮಾಡಿರೋಂಥದ್ದನ್ನು ಹಾಕಿ ಒಂದೇ ಕುದಿಬೇಕು ರೀ. ಯಾಕಂದರೆ ಸ್ವಲ್ಪ ಮೀನು ಜಾಸ್ತಿ ಕುದಿಸೋಕ್ಕಾಗಲ್ಲ, ಯಾಕಂದರೆ ಸಾಂಬಾರಲ್ಲಿ ಸ್ವಲ್ಪ ಕುದ್ದಿರುತ್ತೆ, ಸಾಂಬಾರು ಹುಳಿ ಕುದ್ದಿರುತ್ತೆ. ಅದಕ್ಕೆ ಡೈರೆಕ್ಟಾಗಿ ನಾವು ಈ ಮೀನು ಹಾಕಿಬಿಟ್ರೆ ಒಂದೇ ಕುದ್ರೆ ಸಾಕು. ಕುದ್ದಾಗಿದೆ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ವಿ. ನೋಡಿ, ಎಷ್ಟು ಟೇಸ್ಟಾಗಿದೆ ಅಂತಂದರೆ ರೈಸಿಗೂ ಮತ್ತು ಮುದ್ದೆಗೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು.